ತಾಮಸಂದ್ರ ಗೇಟ್ ಬಳಿ ನಡೆದ ಗಲಾಟೆ ಸಂಬಂಧ ದಾಖಲಾಗಿರುವ ದೂರಿನ ವಿವರ. ಆರೋಪಿಗಳಾದ ನಾಗಲಿಂಗಯ್ಯ ಮತ್ತು ಆತನ ಮಕ್ಕಳಾದ ಪ್ರಸಾದ್, ನಾಗೇಂದ್ರ ಇವರ ಸಂಬಂಧಿ ಮಾದೇವ ಎಂಬುವರು ದಿನಾಂಕ 11 ಜುಲೈ 24ರಂದು ನಮ್ಮ ಬೋವಿ ಜನಾಂಗದ ಕಾಲೋನಿಯಲ್ಲಿ ಶ್ರೀನಿವಾಸ್ ಎಂಬುವರು ನಡೆಸುತ್ತಿದ್ದ ಗೃಹ ಪ್ರವೇಶವನ್ನು ಕೆಡಿಸುವ ಉದ್ದೇಶದಿಂದ ಶ್ರೀನಿವಾಸ್ ರವರ ಮೇಲೆ ಲಾಂಗು ಮಚ್ಚುಗಳಿಂದ ಹಲ್ಲೆ ನಡೆಸಿ ರಕ್ತಗಾಯ ಮಾಡಿ ಗ್ರಾಮದಲ್ಲಿ ಭೀತಿಯ ವಾತಾವರಣ ಉಂಟುಮಾಡಿ ಈ ಘಟನೆ ಬಗ್ಗೆ ದೂರ ನೀಡಿದರೆ ನಿಮ್ಮ ಜನರ ಪ್ರಾಣ ತೆಗೆಯುವುದಾಗಿ ಬೆದರಿಸಿ ಹೋಗಿದ್ದು. ದಿನಾಂಕ 17 ಜುಲೈ 24ರಂದು ವ್ಯವಸ್ಥಿತ ಸಂಚು ರೂಪಿಸಿ ಸುಮಾರು 12 ಜನರ ಗುಂಪು ಗ್ರಾಮಕ್ಕೆ ನುಗ್ಗಿ ದೂರುದಾರೆ ಶಶಿಕಲಾ ಅವರ ಗಂಡನಾದ ಭರತ್ಗೆ ಕೊಲೆ ನಡೆಸುವ ಉದ್ದೇಶದಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದು, ತಡೆಯಲು ಹೋದ ನನ್ನ ಮೇಲೆ ಒದ್ದು ತುಳಿದು ಹಲ್ಲೆ ಮಾಡಿರುತ್ತಾರೆ. ನಂತರ ನಮ್ಮ ಗ್ರಾಮದ ವಿಜಯವರ ಮಗ ಶ್ರೀನಿವಾಸ್ ಮನೆಗೆ ನುಗ್ಗಿ ಕಿಟಕಿ ಬಾಗಿಲುಗಳನ್ನು ಹೊಡೆದು ಸ್ಕಾರ್ಪಿಯೋ ಕಾರಿನ ಗಾಜುಗಳನ್ನು ಹೊಡೆದು ಚಾಮುಂಡಿ ಎಂಬುವರ ಮನೆಗೆ ನುಗ್ಗಿ ಅಲ್ಲಿ ಕುಳಿತು ಮಾತನಾಡುತ್ತಿದ್ದ ಮುರುಗೇಶರವರ ಮಗಳು ನಿಶಾ, ಅಭಿರಾಜ್ ಹೆಂಡತಿ ಚಂದ್ರಕಲಾ, ಸುರೇಶ್ ಹೆಂಡತಿ ಮೀನಾ, ಸುಬ್ರಮಣಿ ಮಗ ಶಿವ ಎಂಬುವರ ಮೇಲೆ ಹಲ್ಲೆ ಮಾಡಿ ಹೆಣ್ಣು ಮಕ್ಕಳ ಮಾನಭಂಗ ಮಂಗಕ್ಕೆ ಯತ್ನಿಸಿ ತಡೆಯಲು ಬಂದಂತಹ ಗ್ರಾಮಸ್ಥರ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದು, ಗ್ರಾಮದ 4 ಜನರು ಸಾವು ಬದುಕಿನ ನಡುವೆ ಹೋರಾಡುವ ಸ್ಥಿತಿ ಬಂದಿದೆ. ನಮ್ಮಂತಹ ದಲಿತ ವರ್ಗದ ಬೋವಿ ಕಾಲೋನಿಯ ಜನರಿಗೆ ರಕ್ಷಣೆ ನೀಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಂತೆ ದೂರುದಾರೆ ಶಶಿಕಲಾ ಕನಕಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆರೋಪಿಗಳ ವಿವರ ಹೀಗಿದೆ. ಪ್ರಸಾದ್ ಅಲಿಯಾಸ್ ಕರಿಯಪ್ಪ, ನಾಗೇಂದ್ರ, ಮಹಾದೇವ, ಮಂಜುನಾಥ ಅಲಿಯಾಸ್ ಮಂಜ್, ಸೂರಿ, ಶರತ್, ಕೀರ್ತಿ, ನಾಗಲಿಂಗಯ್ಯ ಮತ್ತು ಇತರರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.